ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ನ ಯೂನಿಟ್ 2 ಲೆಸನ್ ನಂಬರ್ 1 ದ ಅನ್ಲೈಕ್ಲಿ ಬೆಸ್ಟ್ ಫ್ರೆಂಡ್ಸ್ನ LBA ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಇದರ ಕ್ವಶನ್ ಆನ್ಸರ್ಸ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಫಸ್ಟು MCQ ಇದೆ. ಹೂ ವೇರ್ ದ ಅನ್ಲೈಕ್ಲಿ ಬೆಸ್ಟ್ ಫ್ರೆಂಡ್ಸ್ ಇನ್ ದ ಸ್ಟೋರಿ ಅ ಕ್ಯಾಟ್ ಆ್ಯಂಡ್ ಅ ಡಾಗ್? What was unusual about their friendship? They usually fight in real life. What did the dog do when the cat was in trouble? Saved it. What did the cat do in return? Warn the dog of danger. What quality do both animals show? Loyalty. The story teaches us to trust and help friends. Friendship means support and care. The friendship was unlikely because cat and dog are enemies. What value is shown in the story? True friendship goes beyond differences. What do we learn about friendship? Answer: it grows with ಟ್ರಸ್ಟ್ ಆ್ಯಂಡ್ ಕೈಂಡ್ನೆಸ್. ನೆಕ್ಸ್ಟ್ ಬರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಟೋಟಲ್ 6 ಇದೆ. ಅದನ್ನು ನಾನು ಆನ್ಸರ್ಸನ್ನು ಆರೋ ಮಾರ್ಕ್ ಹಾಕಿ ನೆಕ್ಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ದ cat and a dog became best friends. Friendship means trust and loyalty. The dog saved the cat from danger. The cat warned the dog about trouble. The story teaches that true friendship goes beyond differences. Trust is the foundation of friendship. Cats and dogs are usually best friends. ಟ್ರೂ ಮತ್ತು ಫಾಲ್ಸನ್ನು ಹಾಕಬೇಕಿಲ್ಲಿ. ಅದು ಫಾಲ್ಸ್. ಯೂಶ್ವಲಿ ಬೆಕ್ಕು ಮತ್ತು ನಾಯಿ ನಾವು ದಿನನಿತ್ಯ ಜೀವನದಲ್ಲಿ ನೋಡೋದಾದರೆ ಫ್ರೆಂಡ್ಸ್ ಆಗಿರಲ್ಲ. ತುಂಬ ಬೆಕ್ಕು ಮತ್ತು ನಾಯಿಗಳನ್ನು ನೋಡಿದಾಗ ಎನಿಮೀಸೇ. ಹಾಗಾಗಿ ಫಾಲ್ಸ್. ದ ಕ್ಯಾಟ್ ಆ್ಯಂಡ್ ಡಾಗ್ ಸಪೋರ್ಟೆಡ್ ಈಚ್ ಅದರ್. ಟ್ರೂ. ದ ಡಾಗ್ ignored the cat in danger. False. The cat warned the dog of trouble. True. Friendship is about selfishness. False. ಸಿನೋನಿಮ್ಸ್ ಮತ್ತು ಆ್ಯಂಟಿನಮ್ಸ್ ಇದೆ. ಫ್ರೆಂಡಿಗೆ ಆ್ಯಂಟಿನಮ್ ಎನಿಮಿ, ಡೇಂಜರ್ ಸಿನೋನಮ್ ರಿಸ್ಕ್ ಅಥವಾ ಥ್ರೆಟ್, ಲಾಯಲ್ ಆ್ಯಂಟಿನಮ್ ಡಿಸ್ಲಾಯಲ್ ಮತ್ತು ಅನ್ಫೇತ್ಫುಲ್, ಸಪೋರ್ಟಿನ ಸಿನೋನಮ್ ಹೆಲ್ಪ್ ಮತ್ತು ಅಸಿಸ್ಟ್, ಹೆಲ್ಪ್ ಅಥವಾ ಅಸಿಸ್ಟ್, ವಾರ್ನ್ನ ಸಿನೋನಿಮ್ ಅಲರ್ಟ್ ಅಥವಾ ಅಡ್ವೈಸ್ ಅಂತ ಹೇಳ್ಬೋದು. ಇಲ್ಲಿ ಗ್ರಾಮರ್ ಇದೆ. ಡೂ ಆಸ್ ಡೈರೆಕ್ಟೆಡ್ ಅಂತ ಹೇಳಿದ್ದಾರೆ. ಚೇಂಜ್ ಇಂಟು ಪಾಸ್ಟ್ ಸೆನ್ಸ್. ಈ ಒಂದು ಸೆಂಟೆನ್ಸನ್ನು ನಾವೀಗ ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಬೇಕು. ದ ಕ್ಯಾಟ್ ವಾರ್ನ್ಸ್ ದ ಡಾಗ್. ದ ಕ್ಯಾಟ್ ವಾರ್ನ್ಡ್ ದ ಡಾಗ್. ಮೇಕ್ ನೆಗೆಟಿವ್. ದೇ ಆರ್ ಎನಿಮೀಸ್. ದೇ ಆರ್ ನಾಟ್ ಎನಿಮೀಸ್. ಮೇಕ್ ಅ ಕ್ವಶನ್. ದ ಡಾಗ್ ಸೇವ್ಡ್ ದ ಕ್ಯಾಟ್. ಹೂ ಸೇವ್ಡ್ ದ ಕ್ಯಾಟ್? ಕಂಬೈನ್ ಯೂಸಿಂಗ್ ಆ್ಯಂಡ್. ದ ಕ್ಯಾಟ್ ವಾಸ್ ಸ್ಮಾಲ್, ದ ಡಾಗ್ ವಾಸ್ ಬಿಗ್. ಇದು ಒಂದು ಸೆಂಟೆನ್ಸ್. ಅದನ್ನು ಆ್ಯಂಡ್ ಮೂಲಕ ಎರಡನ್ನು ಜೋಡಿಸ್ಬೇಕು. ಎರಡು ಸೆಂಟೆನ್ಸ್ ಇದೆ. ದ ಕ್ಯಾಟ್ ವಾಸ್ ಸ್ಮಾಲ್ ಆ್ಯಂಡ್ ದ ಡಾಗ್ ವಾಸ್ ಬಿಗ್. ಫಿಲ್ ಇನ್ ದ ಕರೆಕ್ಟ್ ವರ್ಬ್. ಹೆಲ್ಪನ್ನು ವರ್ಬ್ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು. ದ ಫ್ರೆಂಡ್ಸ್ ಹೆಲ್ಪ್ಡ್ ಈಚ್ ಅದರ್. ನೆಕ್ಸ್ಟು ಕ್ವಶನ್ಸ್ ಇದೆ ನೋಡಿ. ಹೂ ವೇರ್ ದ ಬೆಸ್ಟ್ ಫ್ರೆಂಡ್ಸ್? ದ ಕ್ಯಾಟ್ ಆ್ಯಂಡ್ ಡಾಗ್. ವೈ ವಾಸ್ ದೇರ್ ಫ್ರೆಂಡ್ಶಿಪ್ ಅನ್ಯೂಶುವಲ್? ಬಿಕಾಸ್ cats and dogs usually fight. How did the dog help the cat? It saved the cat from danger. How did the cat help the dog? It warned the dog of danger. What is the lesson of the story? True friendship means loyalty and trust. Narrate the story in your own words. A cat and dog became friends, though they were usually enemies. They helped each other in danger. The dog saved the cat once and the cat warned the dog another time. Their friendship grew strong. The story shows that true friendship goes beyond differences. Why was the friendship between the cat and dog special? Their friendship was special because cats and dogs are usually enemies. But in the story, they trusted and supported each other. They showed a loyalty and care. It proves that even those who are different can become true friends. Do you think friendship is important in our life? Why? Yes,
Friendship is very important. Friends give us happiness and support in hard time. True friends care and protect us. Without friends, life would be lonely. Friendship is one of the most valuable things in life. ನೆಕ್ಸ್ಟ್ ಪಿಕ್ಚರ್ ರೀಡಿಂಗ್ ಇದೆ. ಪಿಕ್ಚರ್ ಒನ್ನಲ್ಲಿ ಅ ಕ್ಯಾಟ್ ಆ್ಯಂಡ್ ಡಾಗ್ ಸಿಟ್ಟಿಂಗ್ ಟುಗೆದರ್ ಅಂತ ಇದೆ. ವಾಟ್ ಅನಿಮಲ್ಸ್ ಡೂ ಯು ಸಿ ಕ್ಯಾಟ್ ಆ್ಯಂಡ್ ಡಾಗ್? ಆರ್ ದೇ ಫ್ರೆಂಡ್ಸ್ ಆರ್ ಎನಿಮೀಸ್? ಫ್ರೆಂಡ್ಸ್. ವಾಟ್ ಲೆಸನ್ ಡಸ್ ದಿಸ್ ಪಿಕ್ಚರ್ ಗಿವ್? ಫ್ರೆಂಡ್ಶಿಪ್ ಈಸ್ ಪಾಸಿಬಲ್ ಇವನ್ ಬಿಟ್ವೀನ್ ಎನಿಮೀಸ್. ನೆಕ್ಸ್ಟ್ ಪಿಕ್ಚರ್ 2 ಅಲ್ಲಿ ಡಾಗ್ ಸೇವಿಂಗ್ ದ ಕ್ಯಾಟ್ ಫ್ರಮ್ ಡೇಂಜರ್ ಅಂತ ಇದೆ. ಹೂ ಈಸ್ ಸೇವಿಂಗ್ ಹೂಮ್? Dog is saving the cat. What quality does the dog show? Loyalty. How does the cat feel? Safe and happy. Cat warning the dog of danger. Who is warning? The cat. Who is listening? The dog. What is this show about friends? They care for each other. ನೆಕ್ಸ್ಟ್ ಪ್ಯಾಸೇಜಸ್ ಇದೆ. ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸಿಗೆ ಆನ್ಸರ್ ಮಾಡೋದು. ಟೋಟಲ್ 5 ಕ್ವಶನ್ ಕೂಡ ಇದೆ, ಅಲ್ಲೇ ಆನ್ಸರ್ಸ್ ಇದೆ, ನೋಟ್ ಮಾಡಿ. ನೆಕ್ಸ್ಟ್ ಇರೋದು ಪ್ಯಾಸೇಜ್ 2. ಇದು ಕೂಡ ಹಾಗೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ರೆಲಿವೆಂಟ್ ಆದ ಕ್ವಶನ್ಸು ಮತ್ತು ಆನ್ಸರ್ ನೀವು ಹುಡುಕಿ ಅಲ್ಲಿ ಬರಿಬೇಕು. ಸೊ ಇದು ಕ್ವಶನ್ಸು, 5 ಕ್ವಶನ್ಸನ್ನು ನಾನು ಆಲ್ರೆಡಿ ಕೊಟ್ಟಿದ್ದೇನೆ, ನೋಟ್ ಮಾಡಿ. ನೆಕ್ಸ್ಟು ರವಿ ಮತ್ತು ಮೋಹನ್ ಅಂದರೆ ಫ್ರೆಂಡ್ಶಿಪ್ ಬಗ್ಗೆನೇ ಇದೆ ಎಲ್ಲ ಪ್ಯಾಸೇಜು, ಅದನ್ನು ನೀವು ಓದಿ ಇಲ್ಲಿ ನೋಟ್ ಮಾಡಬೇಕು. ಸೊ ಪ್ಯಾಸೇಜ್ 3 ಇದು, ಓದಿ ನೋಟ್ ಮಾಡಿ. ವಿಡಿಯೋ ತುಂಬ ಫಾಸ್ಟ್ ಅನಿಸಿದರೆ ಅಲ್ಲೇ ಪಾಸ್ ಮಾಡಿ ನೋಟ್ ಮಾಡ್ಬೋದು ನೀವು. ಟೋಟಲ್ 5 ಕ್ವಶನ್ಸ್ ಇದೆ. ನೆಕ್ಸ್ಟ್ ಇರೋದು ಮಾಡೆಲ್ ಕ್ವಶನ್ ಪೇಪರ್. ಯಾರೆಲ್ಲ ಟೀಚರ್ಸ್ ಇದ್ದಾರೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ ಇದು. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್, ಟೋಟಲ್ 15 ಮಾರ್ಕ್ಸಿಗೆ. ಫಸ್ಟು ಕ್ವಶನ್ ಆನ್ಸರ್ಸ್ ಇಂದಿದೆ, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ಕ್ವಶನ್ ಆನ್ಸರಿನ ಕ್ವಶನ್, ಮತ್ತು ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್ ಸೆಕ್ಷನ್ ಸಿ ಬಂದು ಟ್ರೂ ಆರ್ ಫಾಲ್ಸ್ 2 ಇದೆ. ನೆಕ್ಸ್ಟ್ ಡಿ ಗ್ರಾಮರ್, ಆಮೇಲೆ ಕಾಂಪ್ರೆನ್ಷನ್. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಿನ ಬ್ಲೂ ಪ್ರಿಂಟು ಇಲ್ಲಿದೆ, ದ ಅನ್ಲೈಕ್ಲಿ ಬೆಸ್ಟ್ ಫ್ರೆಂಡ್ಸ್ ಇಂದಿದು. ಸೊ ಯಾರೆಲ್ಲ ಇಲ್ಲಿ ತನಕ ವಿಡಿಯೋನ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ ಪ್ಲೀಸ್ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವುದಾದ್ರೂ ವಿಡಿಯೋ ಬೇಕು, ಬೇರೆ ಕ್ಲಾಸಿನ ಬೇಕಾದರೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.